ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ರಾಜ್ಯದಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸಿದ್ದಂತಹ ಮತ್ತು ಜೊತೆಗೆ ಒಂದು ರೀತಿಯ ಸರ್ಕಾರಕ್ಕೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿದ್ದಂತಹ ಒಳ ಮೀಸಲಾತಿ ತೀರ್ಮಾನ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ. ಈ ಬಗ್ಗೆ ಸಾಕಷ್ಟು ಹೋರಾಟ ನಡೆದಿತ್ತು. ಒಳ ಮೀಸಲಾತಿ ಸಂಬಂಧಪಟ್ಟ ಹಿಂದೆ ತೆಗೆದುಕೊಂಡಿದ್ದಂತಹ 6-6-5 ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆ ಆಗಿತ್ತು. ಈಗ ಅಂತಿಮವಾಗಿ 5.25, 5.25 ಮತ್ತು 4.5 ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು. ಈಗಲೂ ಕೂಡ ಈ ಸಂಬಂಧಪಟ್ಟಂತೆ ನಾನು ಈ ಹಿಂದೆ ಮಾತಾಡಿಸಿದೆ ಒಂದಷ್ಟು ಜನರನ್ನ. ಬಹಳ ಪ್ರಮುಖವಾಗಿ ಈಗ ಹೋರಾಟಗಾರರು ಮತ್ತು ಚಿಂತಕರು VL ನರಸಿಂಹಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಈ ಮೀಸಲಾತಿ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ ಅನ್ನೋ ಸಂಬಂಧಪಟ್ಟ ಮಾತಾಡ್ಸೋಗ್ತೀನಿ. ನರಸಿಂಹಮೂರ್ತಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಮೀಸಲಾತಿಯನ್ನ ಅಂತೂ ಕಗ್ಗಂಟನ್ನ ಈಗ ನಿವಾರಿಸಿರುವಂತದ್ದು. ನೀವು ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಮತ್ತೆ ನೀವು ಇದನ್ನ ಯಾವ ರೀತಿ ನೋಡ್ತೀರಾ? ಮೊದಲನೇದಾಗಿ ನಾನು ಈ ಸರ್ಕಾರದ ಈ ನಿರ್ಧಾರ ಏನಿದೆ ಅದನ್ನ ಸ್ವಾಗತ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಈಗ ಸುಪ್ರೀಂ ಕೋರ್ಟ್ ತೀರ್ಮಾನ ಜಡ್ಜ್ಮೆಂಟ್ ಬಂದಾದ್ಮೇಲೆ ಮತ್ತು ನಾಗಮೋಹನ್ ದಾಸ್ ಆಯೋಗದ ವರದಿ ಕೊಟ್ಟಾದ್ಮೇಲೆ ಸಚಿವ ಸಂಪುಟ ಏನ್ ತೀರ್ಮಾನ ಮಾಡಿತ್ತು, ಅದಾದ್ಮೇಲೂ ಕೂಡ ನಾಗಮೋಹನ್ ದಾಸ್ ಆಯೋಗದ ವರದಿ ಆಧಾರದ ಮೇಲೆ ಸರ್ಕಾರ ತಗೊಂಡಿದ್ದಂತ ತೀರ್ಮಾನವನ್ನ ಪ್ರಶ್ನಿಸಿ ಕೋರ್ಟ್ಗೆ ಹೋಗಿದ್ದಂತ ಕೇಸು ಕೋರ್ಟ್ ಅಲ್ಲಿ ಇದೆ. ಸೊ ಈ ಸಂದರ್ಭದಲ್ಲಿ ಸರ್ಕಾರ ಹಳೆ 15% ಮೀಸಲಾತಿನಲ್ಲೇ ಭರ್ತಿ ಮಾಡ್ಕೋಬೇಕು ಹುದ್ದೆಗಳನ್ನ ಅಂತ ಹೇಳಿ ತೀರ್ಮಾನ ಮಾಡಿದಾಗ ಅದರಲ್ಲಿ ಒಳ ಮೀಸಲಾತಿ ಅಳವಡಿಕೆ ಆಗಿರ್ಲಿಲ್ಲ. ಅಳವಡಿಕೆ ಮಾಡ್ಕೊಂಡು ನೇಮಕಾತಿ ಮಾಡ್ಬೇಕು ಅನ್ನೋದು ಒಳ ಮೀಸಲಾತಿ ಹೋರಾಟಗಾರರ ಒಂದು ಹಕ್ಕೊತ್ತಾಯ ಆಗಿತ್ತು. ಅದನ್ನ ಸರ್ಕಾರ ಈಗ ಪರಿಗಣಿಸಿ ಈಗ ಏನು ತೀರ್ಮಾನ ಮಾಡಿದೆ ಇವತ್ತು 5.25, 5.25 ಮತ್ತು 4.5 ಆಧಾರದ ಮೇಲೆ ತೀರ್ಮಾನ ಮಾಡಿದೆ. ಮತ್ತು ಇದರಲ್ಲಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಪ್ರವರ್ಗ ಸಿ ನಲ್ಲಿ ಏನು ಅಲೆಮಾರಿಗಳಿಗೆ ಒಂದು 20% ಅವರಿಗೆ ಮೀಸಲಿಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಅದನ್ನು ನಾನು ಸ್ವಾಗತಿಸ್ತೀನಿ. ಕೊನೆಗೂ ಸರ್ಕಾರ ಒಂದು ತಾತ್ಕಾಲಿಕವಾದಂತ ಒಂದು ಪರಿಹಾರವನ್ನ ಕೊಟ್ಟು ನೇಮಕಾತಿಗಳನ್ನ ಶುರು ಮಾಡುತ್ತೆ ಅಂತ ನನಗೆ ಅದರಲ್ಲಿ ಸಮಾಧಾನ ಇದೆ, ಖುಷಿಯಾಗಿದೆ. ಮೂರ್ತಿ ಸರ್, ಮುಂಚೆ ಅಂದ್ರೆ ಮಾದಿಗ ಸಂಘಟನೆ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾತಾಡ್ತಾ ಇದ್ದೆ, ಸಂಚಾಲಕರನ್ನ. ಅವರು ಒಂದು ಮಾತನ್ನ ಹೇಳಿದ್ರು, ಈಗ ಅನಿವಾರ್ಯವಾಗಿ ಪರಿಸ್ಥಿತಿ ಸೃಷ್ಟಿ ಮಾಡಿ ತೀರ್ಮಾನ ರೀತಿಯಾಗಿದೆ, ಅದು ಒಪ್ತೀವಿ ನಾವು. ಆದ್ರೆ ಅಲೆಮಾರಿ ಸಮುದಾಯಕ್ಕೆ ಕೆಲವೊಂದ್ ಕಡೆ ಇದರಲ್ಲಿ ಒಂದಷ್ಟು ಅನ್ಯಾಯ ಆಗಿದೆ ಅನ್ನುವಂತ ಮಾತನ್ನ ಹೇಳಿದ್ರು. ನೀವು ಒಪ್ತೀರಾ? ಹೌದು 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 ನಾವು ಮುಂಚೆನೂ ಕೂಡ 17%ಗೆ ಒಳ ಮೀಸಲಾತಿಯನ್ನ ವಿಭಾಗ ಮಾಡಿ ಕೊಟ್ಟಾಗ್ಲೂ ಕೂಡ ನಾವಿದನ್ನ ಮಾದಿಗ ಸಮುದಾಯ ಮತ್ತು ಏನು ಮಾದಿಗ ಸಮುದಾಯದ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಏನಿತ್ತು ಅದು ಬಹಳ ದೊಡ್ಡ ಮಟ್ಟದಲ್ಲಿ ಅಲೆಮಾರಿಗಳ ಪರ ಧ್ವನಿ ಎತ್ತಿತ್ತು. ಈಗಲೂ ಕೂಡ ಆ ಒತ್ತಾಯ ಇದೆ. ಈಗ ಈ ತೀರ್ಪಲ್ಲೂ ಕೂಡ ಅಲೆಮಾರಿಗಳಿಗೆ ಅವ್ರಿಗೆ ಸಿಗ್ಬೇಕಾಗಿರುವಂತ ಪಾಲು ಸಿಕ್ಕಿಲ್ಲ. ಪ್ರಾತಿನಿಧ್ಯದ ಪ್ರಶ್ನೆ ಬಂದಾಗ ಆ ಪಾಲು ಸಿಕ್ಕಿಲ್ಲ. ಅದು ಮುಂದೆ ಸರಿಯಾಗುತ್ತೆ ಅಥವಾ ಮುಂದೆ ಅದನ್ನ ಪ್ರಶ್ನೆ ಕೇಳಿ ಒತ್ತಾಯ ಮಾಡಿ ತಗೋಬಹುದು ಅನ್ನೋ ಒಂದು ಭರವಸೆ ಇದೆ. ಎಲ್ಲರೂ ಸೇರಿ ಅದಕ್ಕೆ ಒತ್ತಾಯ ಮಾಡ್ಬೇಕಾಗತ್ತೆ ಸರ್ಕಾರವನ್ನು. ಅಂದ್ರೆ ಈಗ ಅಲೆಮಾರಿ ಸಮುದಾಯದವರು ಕೂಡ ಅವರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥದ್ದು ಅವರ ಬೇಡಿಕೆ. ಈ ಮೀಸಲಾತಿ, ಹೊಸ ಮೀಸಲಾತಿ ಇದರಿಂದ ಸಿಕ್ಕಿಲ್ಲ ಅನ್ನೋದು ಅವ್ರ ಹೋರಾಟ ಕೂಡ ಮುಂದುವರಿತಂತ ಅನ್ಸುತ್ತಲ್ವಾ? ಹೌದೌದು, ಹೋರಾಟ ಮುಂದುವರಿಸ್ತಾರೆ. ಮತ್ತು ಆ ಹೋರಾಟ ಮುಂದುವರಿಸಿದಾಗ ನಾವೆಲ್ಲರೂ ಕೂಡ ಅದಕ್ಕೆ ಬೆಂಬಲ ಕೊಡ್ತೀವಿ. ಇದನ್ನ ಹೊರತುಪಡಿಸಿ ಸರ್, ಈಗ ಅಂದ್ರೆ 5.25, 5.25, 4.5 ಇದು ಸರ್ಕಾರಕ್ಕೆ ಬೇರೆ ದಾರಿ ಏನಾದ್ರು ಇತ್ತಾ? ಅಂದ್ರೆ ಇದೇ ರೀತಿ ಮೀಸಲಾತಿ ಮಾಡಬಹುದಾಗಿತ್ತಾ ಅಥವಾ ಬೇರೆ ಏನೋ ದಾರಿ ಇತ್ತಾ? ಇಲ್ಲ, ಅಂದ್ರೆ ಈಗ ನೋಡಿ, ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ನೋಡಿದ್ರೆ ಸುಪ್ರೀಂ ಕೋರ್ಟ್ ಹೇಳಿರೋದು ಏನು ಅಂತ ಹೇಳಿದ್ರೆ, ಒಂದು ಆಯೋಗ ಒಂದು ಸಮಗ್ರವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನ ಸ್ಟಡಿ ಮಾಡಿ ಕೊಟ್ಟಿರುವಂತ ವರದಿಯ ಆಧಾರದ ಮೇಲೆ ಅವ್ರೇನು ರೆಕಮೆಂಡೇಶನ್ ಕೊಡ್ತಾರೆ ಅದ್ರ ಮೇಲೆ ಮೀಸಲಾತಿ ವಿಭಜನೆ ಮಾಡಿಕೊಡಿ ಅಂತ ಹೇಳಿತ್ತು. ಆದ್ರೆ ಕಳೆದ ಬಾರಿ ಏನು 17%ಗೆ ಒಳ ಮೀಸಲಾತಿ ಅನ್ವಯ ಮಾಡಿ ಸರ್ಕಾರ ತೀರ್ಮಾನ ತಗೊಂಡಿದೆ, ಅದು ಕೂಡ ಒಂದು ರಾಜಕೀಯವಾದಂತ ತೀರ್ಮಾನವೇ ಹೊರತು ವೈಜ್ಞಾನಿಕವಾದಂತ ತೀರ್ಮಾನ ಅಲ್ಲ. ಇದು ಕೂಡ ರಾಜಕೀಯವಾದಂತ ತೀರ್ಮಾನವೇ ಹೊರತು ವೈಜ್ಞಾನಿಕ ತೀರ್ಮಾನ ಅಲ್ಲ. ಎಕ್ಸಾಕ್ಟ್ಲಿ. ಬೇರೆ ಬೇರೆ 3 ಕಮಿಷನ್ಗಳು, ಬೇರೆ ಬೇರೆ ಕಮಿಷನ್ಗಳು ಕೂಡ ವರದಿ ಕೊಟ್ಟಿರುವಂತದ್ದು, ರೆಕಮೆಂಡ್ ಮಾಡಿರುವಂತದ್ದು ಬೇರೆ ಇರುವಂತದ್ದು. ಸರ್ಕಾರ ರಾಜಕೀಯ ಒತ್ತಡಗಳಿಗೆ ಮತ್ತು ಎಲ್ಲಾ ಸಮುದಾಯಗಳನ್ನ ಸಮಾಧಾನ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಮತ್ತು ಬೇರೆ ಬೇರೆ ರೀತಿಯಾದಂತ ಒಂದು ಕಾರಣಗಳಿಗೆ ತೀರ್ಮಾನ ತಗೊಂಡಿದೆ. ಬಟ್ ಒಂದು ಸಮಾಧಾನ ಹೇಳು ಅಂತ ಹೇಳಿದ್ರೆ, ಒಂದು ಪರಿಹಾರ, ತಕ್ಷಣದ ಪರಿಹಾರ ಅಂತೂ ಈ ಸಮಸ್ಯೆಗೆ ತಕ್ಷಣದ ಪರಿಹಾರ ಸಿಕ್ಕಿದೆಯಲ್ಲ. ಹಂಗಾಗಿ ತುಂಬಾ ವರ್ಷಗಳಿಂದ ನೇಮಕಾತಿಗಳಿಲ್ಲದೆ ನಮ್ಮ ಯುವ ಸಮೂಹ ಮತ್ತು ನಿರುದ್ಯೋಗಿ ಉದ್ಯೋಗ ಆಕಾಂಕ್ಷಿಗಳಾಗಿರುವಂತ ಸಮುದಾಯ ಏನ್ ವೆಯ್ಟ್ ಮಾಡ್ತಾ ಇದೆ, ಅವರಿಗೆ ಒಂದು ಸಣ್ಣ ರಿಲೀಫ್ ಆದ್ರೂ ಇದರಿಂದ ಸಿಗುತ್ತೆ. ಮತ್ತು ಇದರಿಂದ ಎಲ್ಲಾ ಸಮುದಾಯಗಳಿಗೂ ಕೂಡ ಒಂದು ಉದ್ಯೋಗ ಸಿಗುವಂತ ಒಂದು ಅವಕಾಶ ಇರೋದ್ರಿಂದ ಒಂದು ಸಮಾಧಾನದ ವಿಚಾರ ಅಂತ ಹೇಳಿ.
Okay. ಯಾಕಂದ್ರೆ ರಾಜಕೀಯ ಕೂಡ ಸಾಕಷ್ಟು ಒತ್ತಡ ಇತ್ತು ಸರ್ಕಾರದ ಮೇಲೆ. ಪರ ಮತ್ತು ವಿರೋಧ ನಾವು ಎರಡೂ ಚರ್ಚೆ ಇದ್ದ ಹಿನ್ನೆಲೆಯಲ್ಲಿ ಸಾಕಷ್ಟು ಒತ್ತಡ ಇತ್ತು. ಅಂತಿಮವಾಗಿ ಎಲ್ಲರನ್ನು ಸಮಾಧಾನ ಪಡಿಸುವಂತ ಯತ್ನ ಆಗಿದೆಯಾ? ಹಂಗೇನ ಅನ್ಕೋಬೇಕಷ್ಟೇ ಈಗ. ಓಕೆ. ಏನು ನ್ಯಾಯ ಕೊಟ್ಟಿದ್ದಾರೆ, ಅಥವಾ ಯಾರಿಗೆ ಪ್ರಾತಿನಿಧ್ಯ ಎಷ್ಟು ಕೊಡಬೇಕು, ಯಾರಿಗೆ ಎಷ್ಟು ಕೊಡಬೇಕು, ಯಾರಿಗೆ ಎಷ್ಟು ಬಿಡಬೇಕು ಅನ್ನೋದನ್ನ ವೈಜ್ಞಾನಿಕವಾಗಿ ಮಾಡಿಲ್ಲ. ಆದ್ರೆ ಎಲ್ಲ ಸಮುದಾಯಗಳನ್ನು ಕೂಡ ಸಮಾಧಾನ ಪಡಿಸಿ ಅವ್ರನ್ನ ಮುಂದಕ್ಕೆ ಈ ಒಂದು ಸಮಸ್ಯೆಗೆ ತಾತ್ಕಾಲಿಕವಾದಂತ ಒಂದು ಪರಿಹಾರ ತಗೊಳಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಓಕೆ. ಅದನ್ನ ಈಗ ಇದನ್ನ ಪ್ರಶ್ನೆ ಮಾಡಿ ಬೇರೆ ಯಾರು ಕೂಡ ನಿಮ್ ನ್ಯಾಯಾಲಯಕ್ಕೆ ಹೋಗಬಹುದು ಸಾಧ್ಯತೆ ಇದೆ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಕೂಡ ಇದು ಕೋರ್ಟ್ ಅಲ್ಲೂ ಕೂಡ ನ್ಯಾಯಾಲಯದಲ್ಲೂ ಕೂಡ ಈ ವಿಚಾರ ಇರುವಂತದ್ದು. ಮತ್ತೆ ಯಾರಾದ್ರೂ ಪ್ರಶ್ನೆ ಮಾಡಬಹುದು ಸಾಧ್ಯತೆ ಇದೆ ಅಂತ ಅನ್ಸುತ್ತಾ? ಬಟ್ ಅದೇ ಇಲ್ಲ, 17% ಏನು ಏನು 17% ಮೀಸಲಾತಿದು ಕ್ವಶನ್ ಮಾಡೋದಕ್ಕೆ ಅದು ಎಲ್ಲರಿಗೂ ಕೂಡ ಗೊತ್ತಿತ್ತು. 17%ಗೆ ನೀವು ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ಮೀಸಲಾತಿ ಇದನ್ನ ಹೌದು. ಸಂಬಂಧಪಟ್ಟ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಿ ಆಮೇಲೆ ಮಾಡಬೇಕಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ 50%ಗೆ ಎಕ್ಸೀಡ್ ಆಗಬಾರ್ದು ಅನ್ನೋದು ಮೀಸಲಾತಿ, ಅದು ಎಲ್ಲರಿಗೂ ಗೊತ್ತಿತ್ತು. 17%ಗೆ ಹೋದಾಗ ಅದನ್ನ ಹೋಗುತ್ತೆ ಅಂತ. ಅದು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಬಟ್ ಇದು 15%, ಇದು ಸಂವಿಧಾನಿಕವಾಗಿ ಮಾನ್ಯತೆ ಇರುವಂತ ಒಂದು ಮೀಸಲಾತಿ. ಇದನ್ನ ಪ್ರಶ್ನೆ ಮಾಡಿ ಕೆಲವು ಕೋರ್ಟ್ ಹೋದ್ರು ಹೋಗ್ಬೋದು. ಬಟ್ ನೇಮಕಾತಿ ಮತ್ತು ಮತ್ತೊಂದಕ್ಕೆ ಸರ್ಕಾರಕ್ಕೆ ಏನು ಅಷ್ಟು ಅಡ್ಡಿ ಆತಂಕ ಇರಲ್ಲ ಅಂತ ಒಂದು ಸಮಾಧಾನ. ಅದೀಗ ಅಲೆಮಾರಿ ಸಮುದಾಯದವ್ರನ್ನ ಸಮಾಧಾನ ಪಡಿಸುವಂತಹ ಒಂದು ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸರ್ಕಾರ ಇರುವಂತದ್ದು, ಅವ್ರನ್ನ ಸಮಾಧಾನ ಪಡಿಸುವಂತ ಅಗತ್ಯತೆ ಇದೆ ಅಲ್ವಾ ಈಗ? ನೋಡಿ, ಈಗ ಲಾಸ್ಟ್ ಏನು 17%ಗೆ ಒಳ ಮೀಸಲಾತಿ ಮಾಡಿದಾಗ ಅಲೆಮಾರಿ ಸಮುದಾಯಗಳಿಗೆ ಸ್ಪೆಸಿಫಿಕ್ ಆಗಿ ಏನು ಸರ್ಕಾರ ಇದು ಅವಕಾಶ ಅನುಕೂಲ ಮಾಡಿಕೊಡುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿರ್ಲಿಲ್ಲ. ಬಟ್ ಇವತ್ತಿನ ಸಚಿವ ಸಂಪುಟದ ಸಭೆಯಲ್ಲಿ ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ, ಪ್ರವರ್ಗ ಸಿ ನಲ್ಲಿ ಅಲೆಮಾರಿಗಳೇನ್ ಬರ್ತಾರೆ ಸ್ಪೃಶ್ಯ ಸಮುದಾಯಗಳ ಜೊತೆನಲ್ಲಿ, ಅವುಗಳಿಗೆ 50 ಚಿಲ್ಲರೆ 59 ಚಿಲ್ಲರೆ ಏನು ಅಲೆಮಾರಿ ಸಮುದಾಯಗಳಿದಾವೆ ಅವರಿಗೆ 20% ಅಂದ್ರೆ ಹೌದೌದು. 4-5 ಏನು ಪ್ರವರ್ಗ ಸಿಗೆ ಒಳ ಮೀಸಲಾತಿ ಸಿಗುತ್ತೆ. ಅದರಲ್ಲಿ 20% ಹುದ್ದೆಗಳನ್ನ ಅಲೆಮಾರಿ ಸಮುದಾಯಗಳಿಗೆ ಮೀಸಲ ಇಡ್ತಾರೆ. ಆ ಸಮುದಾಯದಿಂದ ಯಾರು ಅಭ್ಯರ್ಥಿಗಳು ಸಿಗದೇ ಇದ್ದಾಗ ಅವನ್ನ ಇತರೆ ಪ್ರವರ್ಗ ಸಿ ನಲ್ಲಿ ಬರುವಂತ ಇತರೆ ಸಮುದಾಯಗಳಿಗೆ ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ. ಅಂದ್ರೆ ಅದು ಒಂದು ಈಗ ಸಣ್ಣ ಅಲೆಮಾರಿ ಸಮುದಾಯದ ಒಂದ್ ಕಡೆ ಅಸಮಾಧಾನ ಇರುವಂತ ಸಾಧ್ಯತೆ ಇತ್ತು. ಆದ್ರೆ ಈಗ ನೇಮಕಾತಿಯಲ್ಲಿ ಈ ರೀತಿ ಮೀಸಲು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ, ಮೀಸಲಾತಿ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ, ರಿಸರ್ವೇಶನ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಸಮಾಧಾನ ಆಗುತ್ತೆ. ಅವರು ಕೂಡ ಈ ವಿಚಾರದಲ್ಲಿ ಆಕ್ಷೇಪ ಎತ್ತೋದಿಲ್ಲ ಅನ್ನುವಂತ ಒಂದು ಭರವಸೆ ಇರುವಂತದ್ದು. ಆಕ್ಷೇಪ ಅಬ್ವಿಯಸ್ಲಿ ಆಕ್ಷೇಪ ಎತ್ತಾರೆ. ಯಾಕಂತ ಹೇಳಿದ್ರೆ ಅವರನ್ನ ತಗೊಂಡೋಗಿ ಪ್ರವರ್ಗ ಸಿ ನಲ್ಲಿ ಹಾಕಿದ್ದಾರೆ. ಸೊ ನಾಗಮೋಹನ್ ದಾಸ್ ಆಯೋಗದ ವರದಿ ಮತ್ತು ಬೇರೆ ಆಯೋಗ, ಸದಾಶಿವ ಆಯೋಗದ ವರದಿ, ಎಲ್ಲಾ ವರದಿಗಳ ಪ್ರಕಾರ ಅವು ಶೈಕ್ಷಣಿಕವಾಗಿ ಮತ್ತು ಏನೋ ಆರ್ಥಿಕವಾಗಿ ಮುಂದುವರೆದಿರುವಂತ ಸಮುದಾಯಗಳು. ಸೊ ಆ ಸಮುದಾಯಗಳ ಜೊತೆನಲ್ಲಿ ಯಾವುದೇ ರೀತಿಯಾದಂತ ಒಂದು ಅಭಿವೃದ್ಧಿಯನ್ನೇ ಕಾಣದೇ ಇರುವಂತ ಸಮುದಾಯಗಳನ್ನ ಜೊತೆಯಲ್ಲಿ ಹಾಕಿರೋದ್ರಿಂದ ಅವರಿಗೆ ಅಲ್ಲಿ ಅಲ್ಲಿ ಸ್ಪರ್ಧೆ ಇರುತ್ತೆ. ಆ ಸ್ಪರ್ಧೆನಲ್ಲಿ ಅವ್ರ ಸಮನಾಗಿ ಸ್ಪರ್ಧೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಪ್ರತ್ಯೇಕವಾಗಿ ಇಡಬೇಕು ಅನ್ನೋದು ಎಲ್ಲರ ಒತ್ತಾಯ ಆಗಿತ್ತು. ಸೊ ಪ್ರತ್ಯೇಕವಾಗಿ ಇಡದೆ ಒಳಗಡೆನೇ 20% ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರು ಅದಕ್ಕೆ ಒತ್ತಾಯ ಮಾಡ್ತಾರೆ. ಎಲ್ಲರೂ ಮಾಡ್ಬೇಕು. ಸಮುದಾಯದವರ ಮುಂದೆ ಪ್ರತಿಭಟನೆ ಅಂತ ಬಂದಾಗ ತಾವು ಕೂಡ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತೀರಾ, ಸೂಚಿಸ್ತೀರಾ? ಖಂಡಿತ. ಅಲೆಮಾರಿ ಸಮುದಾಯಗಳಿಗೆ ಅವರಿಗೆ ತಮಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ಅವರು ಅನ್ಕೊಳ್ಳೋವರೆಗೂ ಕೂಡ ಅವರು ಯಾವುದೇ ತರದ ಹೋರಾಟ ಮತ್ತು ಯಾವುದೇ ತರದ ಒಂದು ದನಿಯನ್ನ ಎತ್ತಿದಾಗ ಖಂಡಿತ ನಾವೆಲ್ಲರೂ ಕೂಡ ಅವ್ರ ಜೊತೆನಲ್ಲಿ ಇರ್ತೀವಿ. ಅವರಿಗೆ ತಮ್ಗೆ ನ್ಯಾಯ ಸಿಕ್ಕಿದೆ ಅಂತ ಅನಿಸಿದ ದಿನ ನಾವು ಕೂಡ ಎಲ್ಲರಿಗೂ ನ್ಯಾಯ ಸಿಕ್ಕಿದೆ ಅಂತ ಸಮಾಧಾನವಾಗಿರ್ಬೋದು. ಮೂರ್ತಿ ಸರ್, ಈಗ ಇದನ್ನ ಇನ್ನೇನ್ ಮಾಡ್ಬೋದಾಗಿತ್ತು ಅಂತ ತಮ್ಮ ಒಂದು ಅಭಿಪ್ರಾಯ ಇದೆ? ಅಂದ್ರೆ ಇದನ್ನು ಹೊರತುಪಡಿಸಿ ಬೇರೆ ಏನಾದ್ರು ಮಾಡ್ಬೋದಾಗಿತ್ತಾ ಈ ಮೀಸಲಾತಿ ಹಂಚಿಕೆಯಲ್ಲಿ? ಇಲ್ಲ, ನಾನು ಆಗ್ಲೇನೆ ಹೇಳಿದ್ದೀನಿ. ಸೊ ಸರ್ಕಾರ ಸುಪ್ರೀಂ ಕೋರ್ಟಿನ ತೀರ್ಪು ಏನ್ ಬಂದಿತ್ತು, ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಏನನ್ನ ಹೇಳಿತ್ತು ಅಂದ್ರೆ, ಒಂದು ಆಯೋಗವನ್ನು ರಚನೆ ಮಾಡಿ ಒಂದು ವೈಜ್ಞಾನಿಕವಾದಂತಹ ಸಮೀಕ್ಷೆ ಮಾಡಿ, ಆ ಸಮೀಕ್ಷೆ ಮಾಡಿದ ಅದರ ಒಂದು ಔಟ್ಪುಟ್ ಏನ್ ಬರುತ್ತೆ, ಅದು ಏನು ವರದಿಯನ್ನ ಕೊಡುತ್ತೆ, ಅದರ ಆಧಾರದ ಮೇಲೆ ಮೀಸಲಾತಿಯನ್ನ ವಿಭಜನೆ ಮಾಡಿಕೊಡ್ಬೇಕು. ಅಂದ್ರೆ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ಯಾರು ಹೆಚ್ಚು ಹಿಂದುಳಿದಿರ್ತಾರೆ ಅದನ್ನ ಮಾನದಂಡ ಇಟ್ಕೊಂಡು ಅವರಿಗೆ ಜಾಸ್ತಿ ಮೀಸಲಾತಿಯನ್ನ ಕೊಡಿ, ಯಾರು ಮುಂದುವರೆದಿರ್ತಾರೆ ಅವ್ರಿಗೆ ಮೀಸಲಾತಿಯನ್ನ ಕಡಿಮೆ ಕೊಡಿ ಅಂತ. ಅಂದ್ರೆ ಅದರ ವೈಜ್ಞಾನಿಕವಾಗಿ ಏನು ಸ್ಟಡಿ ಆಗಿದೆ ಅದರ ಮೇಲೆ ಕೊಡ್ಬೇಕಾಗಿತ್ತು, ಅದನ್ನ ಕೊಟ್ಟಿಲ್ಲ. ಸೊ ಈಗ ಸರ್ಕಾರ ತೀರ್ಮಾನ ತಗೊಂಡಾಗಿದೆ, ನಾವು ಹಾಗ್ ಮಾಡ್ಬೋದಾಗಿತ್ತು, ಹೀಗ್ ಮಾಡ್ಬೋದಾಗಿತ್ತು ಅಂತ ಈಗ ಹೇಳ್ಬೋದು. ಬಟ್ ಮುಂದೆ ಇದಕ್ಕೆ ಮುಖ್ಯಮಂತ್ರಿಗಳು ಲಾಸ್ಟ್
ಟೈಮ್ ಆದಾಗಲೂ ಕೂಡ ಈಗ ಇದನ್ನ ಮಾಡಿದೀವಿ, ಮುಂದೆ ಎಲ್ಲವನ್ನೂ ನಾವು ಸಮಯ ಬಂದಾಗ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಮಾಡ್ತಾರ ಅಥವಾ ನಾವು ಮತ್ತೆ ಇದಕ್ಕೆ ಎಲ್ಲವೂ ಮತ್ತೆ ಆ ಸಮರ್ಪಕವಾಗಿ ಹಂಚಿಕೆ ಆಗ್ಬೇಕು ಅನ್ನೋದಕ್ಕೆ ಹೋರಾಟ ಮಾಡ್ಬೇಕಾಗತ್ತಾ? ಹೋರಾಟ ಮಾಡ್ಬೇಕು ಅಂದ್ರೆ ಹೋರಾಟ ಖಂಡಿತವಾಗ್ಲೂ ಮಾಡ್ತೀವಿ. ಓಕೆ. ತುಂಬಾ ಧನ್ಯವಾದ ಮೂರ್ತಿ ಸರ್ ಮಾತಾಡೋದಕ್ಕೆ. ವೀಕ್ಷಕರೇ, ಇದು ಚಿಂತಕರು ಮತ್ತು ಸಾಮಾಜಿಕ ಹೋರಾಟಗಾರರಾದಂತ ಮೂರ್ತಿ ಅವರ ಒಂದು ಅಭಿಪ್ರಾಯ. ಅವ್ರು ಹೇಳ್ತಾ ಇರುವಂತದ್ದು ವೈಜ್ಞಾನಿಕವಾಗಿ ಇದನ್ನ ಹಂಚಿಕೆ ಮಾಡಿಲ್ಲ ಮೀಸಲಾತಿ ಸಂಬಂಧಪಟ್ಟಂತೆ, ಆದ್ರೆ ಒಂದಷ್ಟು ಸಮಾಧಾನ ಪಟ್ಟುಕೊಳ್ಳುವಂತ ರೀತಿಯಲ್ಲಿ ಮೀಸಲಾತಿಯನ್ನ ಇಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವರು ಹಂಚಿಕೆ ಮಾಡಿದ್ದಾರೆ. ಆದ್ರೆ ಅಲೆಮಾರಿ ಸಮುದಾಯಕ್ಕೆ ಹೋರಾಟ ಅನಿವಾರ್ಯ ಆದ್ರೆ ಅವ್ರು ಹೋರಾಟ ಮಾಡಿದ್ರೆ ನಮ್ಮ ಬೆಂಬಲ ಇರುತ್ತೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.